ಸ್ನೇಹಿತರೆ ನಮಸ್ಕಾರ, RN5 ನ್ಯೂಸ್ ಚಾನಲ್ಗೆ ಸ್ವಾಗತ. ನೀವು ಮಿನರಲ್ ವಾಟರ್ ಕುಡಿತಾ ಇದ್ದೀರಾ? ಹಾಗಾದರೆ ಈ ಒಂದು ವಿಡಿಯೋವನ್ನು ನೋಡಿ. ಆ ವಿಷಕಾರಿ ನೀರನ್ನು ಕುಡಿದು ಯುವಕನ ಪರಿಸ್ಥಿತಿ ಏನಾಗಿದೆ ಬನ್ನಿ ನೋಡೋಣ ಸ್ನೇಹಿತರೆ. ಇಂದು ಗುರುಮಠಕಲ್ ಪಟ್ಟಣದ ಗಡಿಮಾಲದ ಒಬ್ಬ ಯುವಕನು ವಿಷಕಾರಿಯ ನೀರು ಸೇವಿಸಿ ಆಸ್ಪತ್ರೆ ಪಾಲಾಗಿದ್ದಾನೆ. ಬನ್ನಿ ನೋಡೋಣ ಸ್ನೇಹಿತರೆ, ಆ ಹುಡುಗನ ಪರಿಸ್ಥಿತಿ ಏನಾಗಿದೆ ಮತ್ತು ಯಾವ ನೀರು ಕುಡಿದಿದ್ದಾರೆ ಎಂದು ತಿಳ್ಕೊಂಡು ಬರೋಣ. ಕೆಮಿಕಲ್ ಯಾವ್ಯಾವ ಬಳಸ್ತಾರೋ ಏನೋ ಗೊತ್ತಿಲ್ಲ, ಬಟ್ ಇದು ಎಷ್ಟು ಸರ್ಟಿಸ್ಫೈಡಾ, ಕುಡಿಯೋಕ್ಕೆ ಯೋಗ್ಯವಾದಂಥ ನೀರು ಇಲ್ಲ ಅಂತಲೂ ಗೊತ್ತಿಲ್ಲ. ಆ ಹುಡುಗ 10 ನಿಮಿಷದ ಹಿಂದ್ಗಡೆನೆ ಈ ಒಂದು ನೀರನ್ನು ತಾವು ನೋಡ್ತಾ ಇದ್ದೀರಾ. ಕೆಮಿಕಲ್ ನಮ್ಮ RN5 ನ್ಯೂಸಲ್ಲಿ ಡೀಟೇಲ್ ಆಗಿ ತೋರಿಸ್ತಾ ಇದೀವ, ಯಾವ ಕಂಪ್ನಿ ಏನಂತೇಳಿ. ಆದರೂ ಕೂಡ ಈ ವಿಷಕಾರಿ ನೀರನ್ನು ದಯಮಾಡಿ ಸಾರ್ವಜನಿಕರು ಯಾರೂ ಸೇವಿಸದೆ ಮುನ್ನೆಚ್ಚರಿಕೆ ವಹಿಸಿಕೊಂಡು ಯಾವ ಒಂದು ಗವರ್ನಮೆಂಟ್ ಸರ್ಟಿಫೈಡ್ ಆಗಿರುವಂಥ ಕಂಪ್ನಿ ಮಾತ್ರ ನೀರನ್ನು ಬಳಸಬೇಕಂತೇಳಿ ಎಲ್ಲರಲ್ಲಿ ಕೇಳಿಕೊಳ್ಳುತ್ತಾ ಬನ್ನಿ ನೋಡೋಣ ಸ್ನೇಹಿತರೆ. ಈ ವಿಷಕಾರಿ ನೀರನ್ನು ಸೇವಿಸಿದ ಯುವಕನ ಪರಿಸ್ಥಿತಿ ಏನಾಗಿದೆ ಅಂತೇಳಿ ನಮ್ಮ RN5 ಅಲ್ಲಿ ಡೀಟೇಲ್ ಕೊಡ್ತೇವೆ. ನಮಸ್ಕಾರ ಸ್ನೇಹಿತರೆ. ತಮ್ಮ ಹೆಸರು? ನಮ್ಮ ಹೆಸರು ಶರಣಪ್ಪ ಅಂತ. ಯಾವರು? ಗುರುಮಠಕಲ್ ರೀ, ನಮ್ದು ಲೋಕಲ್ ಪೋಸ್ಟ್ ಆಫೀಸ್ ಹತ್ರ ಗಡಿಮಾಲ್ ಅಂತ. ಊಟ ಅರ್ಧ ಮಾಡಿದ ತಕ್ಷಣ ನನಗೆ ಸ್ವಲ್ಪ ಖಾರ ಆಗಿ ಉಸಿರು ನೀರು ಕುಡಿಬೇಕಂತ ಭಾಳ ತರಿಸಿದೆ. ತರಿಸಿದ ಮೇಲೆ ನೀರು ಕುಡಿದಿನಿ. ಅವಾಗ ನಿಂತ ನನಗೆ ಉಸಿರಾಟಕ್ಕೆ ತೊಂದರೆ ಆಗ್ತಿದ್ರಿ. ಯಾವ ಬಾಟ್ಲಿ ಹೆಸರೇನು? ನೀರಿನ ಬಾಟ್ಲಿ ಹೆಸರು ಆಕ್ಸಿಫೈ ಫ್ರೆಶ್ ಅಂತ ಸರ್. ಓಕೆ ಓಕೆ. ಹಾಂ, ಅವ್ರು ಏನಾದರೂ ಮಾರಕ್ಕೆ ತೊಂದರೆ ಬೇಗವಾಗಿ ಇದು ಮಾಡಬೇಕಂತ ಸ್ವಲ್ಪ ಇದು ಮಾಡತ್ತೀರಿ. ಹಾಂ, ಯಾರನ್ನೂ ಈ ಬಾಟಲ್ ಯೂಸ್ ಮಾಡಬಾರ್ದು ಅಂತ. ಏನಾಗಿದೆ ಈ ನೀರು ಕುಡ್ದಾಗ್ಲಿಂತ ನಿಮ್ಗೆ ಏನಾಗ್ತಾ ಇದೆ? ಉಸಿರಾಟಕ್ಕೆ ತೊಂದರೆ ಆಗ್ತಿದೆ ಸರ್ ನಮ್ಗೆ. ಏನಾಗಿದೆ? ಆ ಬಾಟಲ್ನ ಏನಿತ್ತು? ಬಾಟ್ಲಲ್ಲಿ ಏನಾರು ಇತ್ತಾ? ಕುಡಿದ ಮೇಲೆ ಒಂದು 10 ಮಿನಿಟ್ಸ್ 15 ನಿಮಿಷ ಬಿಟ್ಟು ನಾನು ಯಾಕೋ ಒಂಥರ ಫೀಲ್ ಆಗತ್ತದ ನಮ್ಗೆ. ಹಾಂ, ತೋರಿಸಿ ನೋಡಮ್ಮ ಬಾಟ್ಲಿ ಏನಾಗಿದೆ ನೋಡಿ ಸರ್. ಎಲ್ಲ ಒಂದು ನಿಮಿಷ ಇಲ್ಲ ಕೆಮಿಕಲ್ ಇದೆ ಸರ್ ಇದರಲ್ಲೆಲ್ಲ. ಹಾಂ, ಅದು ವಾರ ಊಟ ಕಾಲದಲ್ಲಿ ನಮ್ಗೆ ಗೊತ್ತಾಗಿಲ್ಲ ಸರ್. ನನ್ನ ಹೆಸರು ಲಕ್ಷ್ಮಣ ಆಶ್ನಳ್ ಅಂತೇಳಿ, BJP ಯುವ ಮೋರ್ಚಾ ಅಧ್ಯಕ್ಷ, ಗುರುಮಠಕಲ್ ಮತಕ್ಷೇತ್ರ. ಸೊ ಇವಾಗ ಇಲ್ಲೇನು ನನ್ನ ಆತ್ಮೀಯ ಗೆಳೆಯನಾದಂಥ ಶಾಣು ಗಡಿಮೋಲ್ ಅವರು ಇಲ್ಲಿ ಕಡೆ ಬಂದಿದ್ರು. ಆ ವಾಟರ್ ಆಕ್ಸಿಜನ್ ಪ್ಲಸ್ ಅಂತ ಹೇಳ್ತೀವಿ. ವಾಟರ್ ಕುಡಿದ ತಕ್ಷಣ ನನಗೆ ಈ ಥರ ಆಗ್ತಾಯಿದೆ, ಬೇಗ ಆಂಬುಲೆನ್ಸ್ ಕರ್ಸಂತ ನನಗೆ ಕರೆ ಮಾಡಿದರು. ಸೊ ಹಂಗಾಗಿ ನಾನು ನಿಮಗೆಲ್ಲ ಕರೆ ಮಾಡಿದೆ. ಸೊ ಏನಂತಂದರೆ ಈ ಥರ ಕೆಮಿಕಲ್ ವಾಟರ್ಗಳಿಂದ ಈ ಥರ ಎಷ್ಟೋ ಜನರು ಹೆಲ್ತ್ ಹಾಳಾಗ್ತಾ ಇದೆ, ಆರೋಗ್ಯ ಮೇಲೆ ಪರಿಣಾಮ ಬೀರ್ತಾ ಇದೆ. ಸೊ ಆಲ್ರೆಡಿ ಇದು ಈ ಒಂದು ಬ್ರ್ಯಾಂಡ್ ಮೇಲೆ ಆಲ್ರೆಡಿ ಒಂದು 2-3 ಸಲ ಕಂಪ್ಲೇಂಟು ಮಾಡಿದಾರಂತ. ಬಟ್ ಇಲ್ಲಿ ಗಂಟ ಅಧಿಕಾರಿಗಳಾಗಲಿ ಯಾರಾಗಲಿ ಕ್ರಮ ಕೈಗೊಂಡಿಲ್ಲ. ಸೊ ಇವಾಗ ಪೂರ್ತಿ ಆ ವ್ಯಕ್ತಿ ಆರೋಗ್ಯ ಸ್ಥಿತಿ ನೋಡೋಕ್ಕಾಗಲಾರ್ದು. ಹಂಗಾಗಿ ನಾನು ನಿಮ್ಗೆ ಕರೆ ಮಾಡಿದೆ. ಒಂದು ವೇಳೆ ಈ ಒಂದು ಕಂಪ್ನಿ ವಿರುದ್ಧ ಅಥವಾ ಮತ್ತು ಇದನ್ನು ಯಾರು ಸಪ್ಲೈ ಮಾಡ್ತಾ ಇದ್ದಾರೆ ಆ ಡೀಲರ್ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ನಾವು ಸಂಬಂಧಪಟ್ಟಂಥ ಅಧಿಕಾರಿಗಳ ಕಚೇರಿಯನ್ನು ಮುತ್ತಿಗೆ ಹಾಕುವಂಥ ಕೆಲಸವನ್ನು ನಾವು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಮಾಡ್ತೇವೆ. ಹೀಗೆ ಆಗಿದೆ ಅಂತ ಹೇಳ್ತಾ ಇದ್ದೀರಾ? ಇಲ್ಲ, ಅವ್ರು ಹೇಳಿದ್ರು ಈಗ ಅದೇ ನೀರು ಕೊಡಿದ ತಕ್ಷಣ ನನಗೆ ಈ ಥರ ಆಗ್ತದೆ, ಉಸಿರಾಟ ತೊಂದರೆ ಆಗ್ತಾಯಿದೆ, ಯಾಕಾಯ್ತು ಅಂತ ನಾನು ಕೇಳಿದೆ. ಓಕೆ. ಹಾಂ, ಕೇಳಿದ ತಕ್ಷಣ ಇಲ್ಲ ಅಣ್ಣ ಏನು ತಿಂದು ಏನು ಕುಡ್ದು ಅಂತ ಕೇಳಿದೆ. ಇಲ್ಲ ಅಣ್ಣ, ನಾನು ಈ ಥರ ಒಂದು ವಾಟರ್ ಬಾಟ್ಲನ್ನು ನಾನು ಯೂಸ್ ಮಾಡಿದ ತಕ್ಷಣ ಒಂದು 2 ನಿಮಿಷ ಶ್ವಾಸಕೋಶ ಇದಾಡ್ತಾ ಇಲ್ಲ. ನಾವು ನೋಡಿದೆ ಬಾಟ್ಲಲ್ಲಿ ಏನೋ ಕಾಣ್ತಾ ಇದೆ. ನಾನು ಅದನ್ನು ನೋಡಿದ ತಕ್ಷಣ ಹಂಗಾಗಿ ನಿಮ್ಗೆ ಕರೆ ಮಾಡಿದೆ ನಾನು. ದಯವಿಟ್ಟು ನೀವು ಕೂಡ ಮಾಧ್ಯಮದವರು ಇದಕ್ಕೆ ನಮ್ಗೆ ಬೆಂಬಲ ನೀಡಬೇಕಂತ ಇದು ಮಾಡ್ತೀನಿ. ಯಾಕಂದರೆ ಇದರಿಂದ ಕಾಣದ ಕೈಗಳು ಇರ್ಬೋದು, ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರ ವಿರುದ್ಧ ತನಿಖೆ ಆಗಬೇಕು. ಸ್ಪೆಷಲ್ ಆಗಿ ಆ ಕಂಪನಿ ವಿರುದ್ಧ, ಡೀಲರ್ ವಿರುದ್ಧ, ಅದಕ್ಕೆ ಯಾರು ಬೆಂಬಲ ನೀಡ್ತಾ ಇದ್ದಾರೆ ಅಧಿಕಾರಿಗಳ ವಿರುದ್ಧ ಕೂಡ ಕ್ರಮ ಕೈಗೊಳ್ಳಬೇಕಂತ. ಈಗ ನಿಮ್ಮ ಗೆಳೆಯನಾದಂಥ ಶರಣಪ್ಪ ಅವರಿಗೆ ಈಗ ಆಸ್ಪತ್ರೆ ಏನಾರು ತಗೊಂಡು ಆಂಬುಲೆನ್ಸ್ ಕರೆ ಮಾಡಿದ್ರೆ ಆಲ್ರೆಡಿ ಬರ್ತಾ ಇದೆ ಅಂತ ವೇ. ಓಕೆ, ಥ್ಯಾಂಕ್ ಯು ಸರ್.